ಓಂ ಶಾಂತಿ. ಬಾಪ್ ದಾದಾ ಅವರ ಸರ್ವ ಬ್ರಾಹ್ಮಣ ಪರಿವಾರದ ಶ್ರೇಷ್ಠ ಆತ್ಮಗಳು, ಪರಮಾತ್ಮನ ಕಣ್ಮಣಿಗಳು, ಸಂಗಮ ಯುಗದ ಸರ್ವಶ್ರೇಷ್ಠ ಬಾಪ್ ದಾದಾ ಅವರ ಹೃದಯ ಸಿಂಹಾಸನದ ಅಧಿಕಾರಿಗಳು, ಜಗತ್ತಿಗೆ ನಿಜವಾದ ಸುಖ ಶಾಂತಿ ವರದಾನವನ್ನು ಕೊಡುವಂಥ ಮಹಾನ್ ಆತ್ಮಗಳಿಗೆ ಮಧುವನ ವರದಾನ ಭೂಮಿಯಿಂದ, ತಪಸ್ಯಾ ಭೂಮಿಯಿಂದ, ಜಗತ್ತಿಗೆ ನಿಜವಾದ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡುವಂಥ ಭೂಮಿಯಿಂದ, ಆದಿದೇವ ಪ್ರಜಾಪಿತ ಬ್ರಹ್ಮಬಾವರ ತಪಸ್ಯಾ ಭೂಮಿಯಿಂದ, ಎಲ್ಲ ಸರ್ವ ಅಷ್ಟರತ್ನಗಳ ತಪಸ್ಯ ಮಾಡಿದ ಭೂಮಿಯಿಂದ, ಜಗತ್ತಿಗೆ ಲೈಟ್ ಮತ್ತು ಮೈಟ್ ಕೊಡುವಂತಹ ಭೂಮಿಯಿಂದ, ಸರ್ವ ಆತ್ಮಗಳಿಗೆ ಸತ್ಯ ತಂದೆ ಪರಮಾತ್ಮನ ನಿಜವಾದ ಜ್ಞಾನದ ಅಂಚಲಿ ಕೊಡುವಂಥ ಭೂಮಿಯಿಂದ, ಆತ್ಮಿಕ ಬ್ರಾಹ್ಮಣ ಸಹೋದರ ಸಹೋದರಿಯರೇ, ಬಾಪ್ ದಾದಾ ಅವರಿಂದ ನಿಮಗೆ ಶಿವತಂದೆಯವರ ಸವಿನೆನಪುಗಳನ್ನು ಸ್ವೀಕಾರ ಮಾಡಿ, ಹೃದಯದಿಂದ ಸ್ವೀಕಾರ ಮಾಡಿ, ಅನುಭವ ಮಾಡಿ. ಬಾಪ್ ದಾದಾ ಅವರ ವರದಾನದ ಹಸ್ತ ನಿಮ್ಮ ಮಸ್ತಕದ ಮೇಲೆ ಇರುವುದು 1 ಸೆಕೆಂಡ್ ಫೀಲ್ ಮಾಡಿ. ನಾನು ಪವಿತ್ರ ಆತ್ಮ ಬಾಪ್ ದಾದಾ ಅವರ ಎದುರುಗಡೆ ಕುಳಿತಿದ್ದೇನೆ. ಬಾಪ್ ದಾದಾ ಅವರು ನನಗೆ ತಮ್ಮ ಅಮೃತ ವರದಾನದ ಹಸ್ತವನ್ನು ಇಟ್ಟು, ಮಗು ಸಂತುಷ್ಟ ಭವ ಅನ್ನುವಂಥ ವರದಾನವನ್ನು ನನಗೆ ಕೊಟ್ಟು ಆಶೀರ್ವಾದ ಮಾಡಿದರು. ಅನುಭವ ಮಾಡಿ, ಫೀಲ್ ಮಾಡಿ. ನಾನು ಆತ್ಮ ಪದಮಾಪದಂ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ಬಾಬಾವರು ನಮಗೆ ಕೋಟಿ ಕೋಟಿ ಪದಮದಷ್ಟು ಧನ್ಯವಾದಗಳನ್ನು ಬಾಬಾವರಿಗೆ ನಾನು ಅರ್ಪಣೆ ಮಾಡ್ತೀನಿ. ಧನ್ಯವಾದಗಳು ಬಾಬಾ. ಶುಕ್ರಿಯ ಬಾಬಾ, ಶುಕ್ರಿಯ ಬಾಬಾ, ಶುಕ್ರಿಯ ಬಾಬಾ. ನಂತರ ಸಮಾಚಾರವೇನೆಂದರೆ, ನಾನು ಆತ್ಮ ಅಂದರೆ ಮಧುಬನದಲ್ಲಿ ಶಿವಾನಂದ ಆತ್ಮ ಮಧುಬನದದ್ದು ಸುಮಾರು 33 ವರ್ಷಗಳ ಕಾಲದಿಂದ ಬಾಪ್ ದಾದಾ ಅವರ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನನಗೆ ಪಾಲನೆಯನ್ನು ಕೊಟ್ಟಿರುವರು. ಅನೇಕ ಜನ ದಾದಾಗಳ ಪಾಲನೆ ಪಡೆದು ನಾನು ಆತ್ಮ ಬಾಬಾ ಅವರಿಗೆ ಪದಮದಷ್ಟು ಧನ್ಯವಾದಗಳನ್ನು ಹೃದಯದಿಂದ ಕೊಡ್ತಾ ಇದ್ದೇನೆ. ನಾನು ಆತ್ಮ ಕೇವಲ ನಿಮಿತ್ತ, ಆದರೆ ಎಲ್ಲವನ್ನು ಮಾಡಿಸುವರು ನನ್ನ ಹೃದಯ ತಂದೆ ಶಿವಬಾಬಾ ಮತ್ತು ಬ್ರಹ್ಮ ಬಾಬಾ ಅವರು. ಕೇವಲ ನಾನು ಮಾಧ್ಯಮ ಆತ್ಮ. ಅನೇಕ ದಿನಗಳಿಂದ ನನಗೆ ಶ್ರೇಷ್ಠ ಸಂಕಲ್ಪ ಬರ್ತಾ ಇದೆ. ಏನೆಂದರೆ, ಬಾಬಾ ಅವರು ನನಗೆ ನಮ್ಮ ಮಕ್ಕಳಿಗೆ ಸುಮಾರು 89 ವರ್ಷದಿಂದ ಪಾಲನೆಯನ್ನು ಕೊಡ್ತಿದ್ದಾರೆ. ಮುಂದೆ ಸಹ ಬಾಪ್ ದಾದಾ ಅವರು ನಮ್ಮ ಜೊತೆಯಲ್ಲೇ ಇರ್ತಾರೆ, ಪಾಲನೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಸಾಕಾರ ಬ್ರಹ್ಮ ಬಾಬಾವರ ತನುವಿನಲ್ಲಿ ಶಿವಬಾಬಾವರು ಪ್ರವೇಶ ಮಾಡಿ ಸುಮಾರು 33 ವರ್ಷ ಕಾಲದಲ್ಲಿ ಪಾಲನೆಯನ್ನು ಕೊಟ್ಟರು. ಅಂದರೆ 1936ರಿಂದ 1969ವರೆಗೆ. ನಂತರ ಬಾಪ್ ದಾದಾ ಅವರು ನಮ್ಮೆಲ್ಲರ ಅತಿ ಸ್ನೇಹ, ಅತಿ ಪ್ರೀತಿಯ ಸರ್ವಶ್ರೇಷ್ಠ ಆತ್ಮ ಗುಲ್ಜಾರ್ ದಾದಿಯವರ ಮುಖಾಂತರ ತನುವಿನಲ್ಲಿ ಪ್ರವೇಶ ಮಾಡಿ ಬಾಪ್ ದಾದಾ ಅವರು ಸುಮಾರು 48 ವರ್ಷ ಕಾಲ ಜ್ಞಾನ ಯೋಗದ ಪಾಲನೆಯನ್ನು ಕೊಟ್ಟಿದ್ದಾರೆ. 1969ರಿಂದ 2017ರವರೆಗೆ ಬಾಬಾ ಅವರು ಗುಲ್ಜಾರ್ ದಾದಿ ಶರೀರದಲ್ಲಿ ಬಂದು ಬ್ರಹ್ಮ ಬಾಬಾ ಅವರು, ಶಿವಬಾಬಾ ಅವರು ನಮ್ಮ ಮಕ್ಕಳಿಗೆ ಪಾಲನೆಯನ್ನು ಕೊಟ್ಟರು. ನಂತರ 2017ರಿಂದ ಮುಂದೆ ಸತತವಾಗಿ ಬಾಬಾ ಅವರು ಅಂದರೆ ಈಗ ಮಧುಬನದಲ್ಲಿ ಬಂದು ಪಾಲನೆ ಕೊಡುತ್ತಾರೆ. ಮಧುಬನ ಸಾಕಾರ ಬಾಬಾವರ ದಿವ್ಯ ಭೂಮಿ ಇದೆ. ಮಕ್ಕಳಿಗೆ ಪಾಲನೆಯನ್ನು ಸತತವಾಗಿ ನಿರಂತರವಾಗಿ ಕೊಡ್ತಾರೆ ಬಾಬಾವರು. ಮಕ್ಕಳಿಗೆ ಆತ್ಮದ ಉದ್ಧಾರ, ಆತ್ಮದ ಅನುಭವ ಮಾಡೋ ಸಲುವಾಗಿ ಇವತ್ತು ಮಧುಬನದಲ್ಲಿ ಸಹ ಅನೇಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ.
ಅದರಲ್ಲಿ ವಿಶೇಷವಾಗಿ 6 ತಿಂಗಳ ಕಾಲವರೆಗೆ ಬಾಬ್ದಾದವರ ಪ್ರೋಗ್ರಾಮ್ ಅಂದರೆ ಬಾಬಾವರ ಮಿಲನ ಇರ್ತದೆ. ಈಗ ಸಹ ಬಾಬ್ದಾದವರು ಮಿಲನ ವರ್ಷಕ್ಕೆ ಸುಮಾರು 10 ಸಲ ಬಾಬಾವರು ಡೈಮಂಡ್ ಹಾಲ್ದಲ್ಲಿ ಬಂದು ಮಕ್ಕಳಿಗೆ ಬಾಬಾವರು ಪಾಲನೆಯನ್ನು ಕೊಡ್ತಿರ್ತಾರೆ. ಯಾವಾಗಲೂ ಬಾಬಾವರ ನೆನಪಿನಲ್ಲಿದ್ದು ಬಾಬಾವರ ಕೊಡುವಂಥ ಶಿಕ್ಷೆಯನ್ನು ನಾವು ಪಾಲನೆ ಮಾಡ್ತಾ ಇದ್ದರೆ ಆತ್ಮದ ಉನ್ನತಿ ಯಾವಾಗಲೂ ನಿರಂತರವಾಗಿ ಆಗ್ತದೆ. ನಮ್ಮ ಮನಸ್ಸು ಸ್ವಚ್ಛಿದ್ದರೆ ಬಾಬಾವರು ಪಾಲನೆ ಅನುಭವವನ್ನು ಮಾಡಿಸ್ತಾ ಇರ್ತಾರೆ. ಈಗ ಸಹ ಬಾಬ್ದಾದವರು ಮಧುಬನದಲ್ಲಿ ಅಂದರೆ ಶಾಂತಿವನದಲ್ಲಿ ಸತತವಾಗಿ ಪಾಲನೆಯನ್ನು ಕೊಡ್ತಾರೆ, ಮುಂದೂ ಸಹ ಕೊಡ್ತಾರೆ. ತಾವು ಶ್ರೇಷ್ಠ ಬ್ರಾಹ್ಮಣ ಆತ್ಮರು ದಿನಾಲು ಬೆಳಗ್ಗೆ ಮತ್ತು ಸಾಯಂಕಾಲ ಸುಮಾರು 1 ಗಂಟೆ ಕಾಲ ಬಾಬಾವರ ನಿಯಮಿತವಾದಂತಹ ಸೆಂಟರ್ದಲ್ಲಿ ಹೋಗಿ ಬಾಬಾವರ ಮಹಾವಾಕ್ಯವನ್ನು ಕೇಳಬೇಕು, ಸಾಕಾರ ಬಾಬಾವರ ವಿದ್ಯೆಯನ್ನು ಓದಬೇಕು. ಆದರೆ ದಿನಾಲು ನಾವು ಆತ್ಮಗಳಿಗೆ ಮಧುಬನದ ಈ ಭಾಗ್ಯವನ್ನು ಅನುಭವ ಮಾಡಬೇಕು ಅಂದ್ರೆ ದಿನಕ್ಕೆ ಸುಮಾರು 2 ರಿಂದ 3 ಸಲ ತಮಗೆಷ್ಟು ಸಾಧ್ಯ ಆಗ್ತದೆ ಅಷ್ಟು ಸಮಯ ತೆಗೆದು 4 ಧಾಮಗಳ ಯಾತ್ರೆ, ಮಧುಬನದ ಯಾತ್ರೆ, ಶಾಂತಿವನದಲ್ಲಿ ಯಾತ್ರೆ, ಬಾಬಾವರ ಮಿಲನದ ಯಾತ್ರೆ, ಬಾಬಾವರ ಮಿಲನದ ಅನುಭವ ಅಂದರೆ ಡೈಮಂಡ್ ಹಾಲ್ದಲ್ಲಿ ಬಂದು ಶಾಂತಿವನದಲ್ಲಿ ಬಾಬಾವರ ಮಿಲನ ಮಾಡಬೇಕು. ಮನಸ್ಸಿನಿಂದ ಬರೋದ್ರಿಂದ ಮನಸ್ಸು ಸದೃಢವಾಗ್ತದೆ, ನಮ್ಮ ಬುದ್ಧಿ ಸ್ವಚ್ಛ ಆಗ್ತದೆ. ಅದಕ್ಕೆ ಬಾಬಾವ್ರು ಹೇಳ್ತಾರೆ, ಒಂದೊಂದು ಸಲ ಪರಮಧಾಮ್ ನೆನ್ಪು ಮಾಡಿರಿ, ಒಂದು ಸಲ ಸ್ವರ್ಗವನ್ನು ನೆನ್ಪು ಮಾಡಿರಿ, ಒಂದು ಸಲ ಮಧುಬನ ನೆನ್ಪು ಮಾಡಿರಿ ಸಾಕಾರದಲ್ಲಿ ಅಂತ ಹೇಳ್ತಾರೆ. ನಾನು ಆತ್ಮದ ವಿಚಾರ ಏನೆಂದರೆ ಬಾಬ್ದಾದವರು ಎಲ್ಲ ಈ ಜ್ಞಾನವನ್ನು ಹಿಂದಿ ಭಾಷೆಯಲ್ಲಿ ನಮ್ಮ ಆತ್ಮಗಳಿಗೆ ಕೊಡ್ತಾ ಇದ್ದಾರೆ. ನಾವು ಮಕ್ಕಳು ಧ್ಯಾನದಲ್ಲಿ ಬಂದು ಎಷ್ಟೆಷ್ಟು ವರ್ಷ ಆಗಿತ್ತು, ಯಾವ ವರ್ಷದಿಂದ ನಾವು ಬಾಬಾವರ ಮಕ್ಕಳಾದೀವು, ನಮ್ಮನ್ನು ನಾವು ನೋಡಿಕೊಂಡು ಅಂದರೆ ಸಾಕಾರವಾಗಿ ಬಾಬಾವರು ಮುರಳಿಯನ್ನು ದಿನಾಲು ಓದ್ತಾ ಇರ್ತೀವಿ, ಅದು ಸಾಕಾರ ಪಾಲನೆ ಆಗ್ತಿರ್ತದೆ. ಆದರೆ ಬಾಬಾವರು ಅವ್ಯಕ್ತ ಪಾಲನೆಯನ್ನು ಕೊಡ್ತಿದ್ದಾರೆ. ಸುಮಾರು ವರ್ಷ 48 ವರ್ಷ 50 ವರ್ಷದಿಂದ ಬಾಬಾವ್ರ ಮುರಳಿ ಏನೇನು ಬಾಬಾವ್ರು ನಮಗೆ ಹೇಳಿದ್ದಾರೆ ಅನ್ನೋಂಥ ವಿಚಾರವನ್ನು ನಾವು ಅನುಭವ ಮಾಡಬೇಕು. ಅವ್ಯಕ್ತವಾದಂತಹ ಬಾಬಾವರ ಪಾಲನೆಯನ್ನು ಅನುಭವ ಮಾಡಬೇಕು. ನಮ್ಮೆಲ್ಲರ ಸೌಭಾಗ್ಯದ ಅದಕ್ಕಾಗಿ ನಾವು ಲೌಕಿಕ ಕಾರ್ಯದಲ್ಲಿದ್ದೂ ಸಹ ಅಲೌಕಿಕವಾದಂತಹ ಜೀವನವನ್ನು ಮಾಡಬೇಕು. ಅಂತಿಮ ಸಮಯ ಬಾಬಾವರು ಬಂದು ನಮ್ಮೆಲ್ಲರಿಗೆ ಸುಂದರವಾದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಪರಮಾತ್ಮನ ವಿದ್ಯೆ ಓದುವಂಥ ಭಾಗ್ಯ ನಮ್ಮೆಲ್ಲರಿಗೆ ಸಿಕ್ಕಿದೆ. ಅದಕ್ಕೆ 1969ರಿಂದ ಇದುವರೆಗೆ ಸಾಕಾರ ಮುರಳಿ ಅಂತೂ ನಾವು ಓದ್ತಾ ಇರ್ತೀವಿ. ಸಾಕಾರ ಮುರಳಿಯಲ್ಲಿ ಬಾಬಾವರೆಲ್ಲ ಕವರ್ ಮಾಡ್ತಾರೆ, ಮಾತುಗಳನ್ನು ಹೇಳ್ತಾರೆ. ಆದರೆ ಈ ಅವ್ಯಕ್ತವಾದಂಥ ಬಾಬಾವರ ಮೇಲಿನ 69ನೇ ಇಸ್ವಿಯಿಂದ ಪ್ರಾರಂಭ ಆಯಿತು. ಅದು ಭಾಳ ಸೂಕ್ಷ್ಮ ಇರ್ತದೆ, ಭಾಳ ಆಳವಾಗಿರ್ತದೆ. ಅದನ್ನು ಅನುಭವ ಮಾಡಬೇಕಂದ್ರೆ ನಾವು ದಿನಾಲು ಒಂದು 10 ನಿಮಿಷ 15 ನಿಮಿಷ ಸಮಯ ತೆಗೆದು ಅವ್ಯಕ್ತ ಬಾಬಾವರ ಮುರಳಿಯನ್ನು ಓದಬೇಕು, ಕೇಳಬೇಕು. ಈ ಸಂಕಲ್ಪ ಏನಿದೆ ಅಂದ್ರೆ ಹೊಸ ಅವ್ಯಕ್ತ ಪಾಲನೆ ಅಂಥೇಳಿ ಈ ಪ್ರೋಗ್ರಾಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಆತ್ಮ ಅನೇಕರ ಎಲ್ಲರ ಸಹಯೋಗದಿಂದ, ಬಾಬ್ದಾದವರ ಸಹಯೋಗ, ನಿಮಿತ್ತ ಎಲ್ಲ ಅಕ್ಕಂದರ ಸಹಯೋಗದಿಂದ ದಿನಾಲು ಕೇವಲ 10ರಿಂದ 15 ನಿಮಿಷ ಈ ಮಹಾವಾಕ್ಯವನ್ನು ನಾವು ದಿನಾಲು ಸೀರಿಯಲಾಗಿ ಅವ್ಯಕ್ತ ಪಾಲನೆ 1, 2 ಈ ಪ್ರಕಾರವಾಗಿ ಮುಂದುವರ್ಸೋಣ. ಬಾಬ್ದಾದವರು ಮತ್ತೆ ನಮ್ಮ ಎಲ್ಲರಿಗೆ ಅನುಭವ ಮಾಡಿಸ್ತಾ ಇರ್ತಾರೆ. ಅನೇಕರಿಗೆ ಹಿಂದಿಯನ್ನು ಓದುವಂಥ ಅಭ್ಯಾಸ ಇರ್ತದೆ. ಹಿಂದಿಯಲ್ಲಿ ಓದಿ, ಕನ್ನಡದಲ್ಲಿ ಓದಿ. ಆದರೆ ಸಮಯ ತೆಗೆದು ದಿನಾಲು ಅಟ್ಲೀಸ್ಟ್, ಯಾಕಂದರೆ ಸಾರ ರೂಪದಲ್ಲಿ ಬಾಬಾವರು 4, 5, 6 ಪೇಜ ಮುಂಚೆ ಬಾಬಾವರು ತುಂಬ ಸಮಯ ಬರ್ತಿದ್ರು. ಬಾಬಾವರು ರಾತ್ರಿ ಎಲ್ಲ ಬರ್ತಿದ್ರು ಬಾಬಾವರು. ನಾನು ಫಸ್ಟ್ ಬಾಬಾವ್ರ ಮಿಲನ ಮಾಡಿದ 27ನೇ ತಾರೀಕಿಗೆ ನವಂಬರ್ ತಿಂಗಳು 1989ನೇ ಇಸ್ವಿ. ಬಾಬಾವರು ರಾತ್ರಿ ಎಲ್ಲ ಓದಿಸ್ತಾಯಿದ್ರು.
ಆ ಪಾಲನೆ ಆ ಆನಂದ ಎಲ್ಲರಿಗೆ ದೊರಕಬೇಕು, ಎಲ್ಲರ ಬಾಬೋರ ಜ್ಞಾನವನ್ನು ಎಲ್ಲ ಆತ್ಮಗಳಿಗೆ ಸಿಗಬೇಕು ಅನ್ನೋ ನನ್ನ ಒಂದು ಸಂಕಲ್ಪ. ತಾವೆಲ್ಲರೂ ಈ ಪಾಲನೆಯನ್ನು ಅನುಭವ ಮಾಡಿ ವಿಶೇಷವಾದಂತಹ ಬಾಬೋರ ಕಣ್ಮಣಿಗಳಾಗಿ ಸರ್ವರಿಗೂ ಮಧುಬನದಿಂದ ಬಾಬ್ದಾದವರಿಂದ ಎಲ್ಲ ನಮ್ಮ ನಿಮಿತ್ತ ದಾದಿಗಳಿಂದ ನಮ್ಮ ಕರ್ನಾಟಕದ ಸಹೋದರ ಸಹೋದರಿಯಿಂದ ತಮ್ಮೆಲ್ಲರಿಗೂ ಸಹ ಇವತ್ತಿನ ದಿನ ವಿಶೇಷವಾಗಿ ಅವ್ಯಕ್ತ ಪಾಲನೆಯ ಇದು ಪೀಠಿಕೆ ಇತ್ತು. ತಮ್ಮೆಲ್ಲರಿಗೂ ಸಹ ಓಂ ಶಾಂತಿ. ಸರ್ವ ಕರ್ನಾಟಕದ ಆತ್ಮಗಳಿಗೆ ಬಾಬ್ದಾದವರಿಂದ ಕೋಟಿ ಕೋಟಿ ಧನ್ಯವಾದಗಳು. ಓಂ ಶಾಂತಿ, ಓಂ ಶಾಂತಿ. ನಿಮ್ಮ ಆತ್ಮಿಕ ಸಹೋದರ ಬ್ರಹ್ಮಕುಮಾರ್ ಶಿವಾನಂದ್, ಮಧುಬನ. ಓಂ ಶಾಂತಿ.